ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ತಮಗೆ ಶೇಪ್ಸ್ ರಿಲೇಟೆಡ್ ಇದೆ. ಲಾಸ್ಟ್ ಕ್ಲಾಸಲ್ಲಿ ತಮ್ಗೆ ಏನು ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದಪ್ಪ ಮತ್ತು ಕ್ಲಿಪ್ಬೋರ್ಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದೇ ರೀತಿ ಏನಿದೆಯಪ್ಪ ಅಂದರೆ ನಮ್ಮದು ಇಲಿಸ್ಟ್ರೇಷನ್ ಡೈಲಾಗ್ ಅಲ್ಲಿ ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು ಶೇಪ್ಸ್ ಆಪ್ಷನ್ ಇದೆ. ಸೊ ಈ ಶೇಪ್ಸ್ ಆಪ್ಷನ್ ಎದಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ ಪಿಕ್ಚರ್ ಮತ್ತು ನೀವು ಕ್ಲಿಪ್ ಆರ್ಟನ್ನು ಯಾವ ರೀತಿ ಯೂಸ್ ಮಾಡ್ತೀರಾ ಅದೇ ರೀತಿ ಏನಪ್ಪ ಅಂದರೆ ಇದು ಕೂಡ ಯೂಸ್ ಆಗುತ್ತೆ. ಸೊ ಇಲ್ಲೇನಿದೆಯಪ್ಪ ಅಂದರೆ ಬಂದ್ಬಿಟ್ಟು ಫಸ್ಟ್ ಒಂದು ನಮಗೆ ರೆಕ್ಟ್ಯಾಂಗ್ಯುಲರ್ ಶೇಪ್ ಇದೆ. ಸೊ ರೆಕ್ಟ್ಯಾಂಗ್ಯುಲರ್ ಶೇಪ್ ಆರ್ ರೌಂಡ್ ರೆಕ್ಟ್ಯಾಂಗ್ಯುಲರ್ ಶೇಪ್. ಸೊ ತಮಗೆ ಯಾವ ಶೇಪ್ ಬೇಕಾಗಿದೆ ಒಂದು ಶೇಪನ್ನು ತಾವು ಏನು ಮಾಡ್ಬೋದಪ್ಪ ಅಂದರೆ ತಗೋಬಹುದು ಅಂತ ಶೇಪನ್ನು ತಾವು ಏನು ಅಂದರೆ ಡ್ರಾ ಮಾಡ್ತಕ್ಕಂಥದ್ದು. ಆಲ್ರೆಡಿ ಇಲ್ಲಿ ಕೆಳಗಡೆ ಒಂದು 2 ಶೇಪ್ಸ್ಗಳನ್ನು ನಾನು ಡ್ರಾ ಮಾಡಿದ್ದೆ. ತಮ್ಗೆ ಯಾವ್ದು ಬೇಕಾಗಿದೆ ಅದನ್ನು ಯೂಸ್ ಮಾಡ್ಕೋಬಹುದು. ಸೊ ಇದು ಎದಕ್ಕೋಸ್ಕರ ಯೂಸ್ ಆಗುತ್ತಪ್ಪ ಅಂದರೆ ನಮಗೆ ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಪಿಕ್ಚರ್ ಬಗ್ಗೆ. ಏನಪ್ಪ ಅಂದರೆ ನಮಗೆ ಬಂದ್ಬಿಟ್ಟು ಒಂದು ಪಿಕ್ಚರ್ ಇರುತ್ತೆ, ಅದರ ಪಕ್ಕದಲ್ಲಿ ಏನಪ್ಪ ಅಂದರೆ ಅದ್ರ ಬಗ್ಗೆ ನೋಟ್ಸನ್ನು ಬರೀತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಪ್ಪ ಅಂದರೆ ನಾವು ಪಿಕ್ಚರನ್ನು ಕೂಡ ಯೂಸ್ ಮಾಡ್ಬೋದು ಮತ್ತು ಈ ಶೇಪನ್ನು ಕೂಡ ಯೂಸ್ ಮಾಡ್ತಕ್ಕಂಥದ್ದು. ಸೊ ಯಾವಾಗ ನೀವು ಶೇಪ್ ತೊಗೋತೀರಾ ಆ ಶೇಪ್ ತೊಗೊಂಡ್ಮೇಲೆ ಏನಾಗುತ್ತಪ್ಪ ಅಂದರೆ ಇಲ್ಲೊಂದು ಫಾರ್ಮ್ಯಾಟ್ ಟ್ಯಾಬ್ ಬರುತ್ತೆ. ಪಿಕ್ಚರ್ಗೆ ಯಾವ ರೀತಿ ಬರುತ್ತೆ ಅದೇ ರೀತಿ ಏನಾಗುತ್ತಪ್ಪ ಅಂದರೆ ಫಾರ್ಮ್ಯಾಟ್ ಟ್ಯಾಬ್ ಬರುತ್ತೆ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ಈ ಫಾರ್ಮ್ಯಾಟ್ ಟ್ಯಾಬಲ್ಲಿ ಮತ್ತೆ ನೋಡಿ ಎಷ್ಟು ಡೈಲಾಗ್ ಬಾಕ್ಸ್ ಅದಾವೆ. ಸೊ 1 2 3 4 5 6 ಸೊ 6 ಡೈಲಾಗ್ ಬಾಕ್ಸ್ ಇದಾವೆ. ಬಟ್ ಕಾಮನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಒಂದು 2 to 3 ಪಿಕ್ಚರ್ ರಿಲೇಟೆಡ್ ಏನಾಗುತ್ತಪ್ಪ ಅಂದರೆ ಕಾಮನ್ ಇರುತ್ತೆ. ಒಂದು 2-3 ಏನಾಗುತ್ತಪ್ಪ ಅಂದರೆ ಚೇಂಜಸ್ ಆಗ್ತವೆ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ಇಲ್ಲಿ ರೌಂಡ್ ರೆಕ್ಟಾಂಗಲ್ ಮತ್ತೇನಿದೆಯಪ್ಪ ಅಂದರೆ ಇನ್ಸರ್ಟ್ ಶೇಪ್ ಇದೆ. ನಿಮಗೆ ಬೇರೆ ಶೇಪ್ ಬೇಕಾಗಿತ್ತಪ್ಪ ಅಂದರೆ ಬೇರೆ ಶೇಪನ್ನು ಕೂಡ ತಾವೇನು ಡ್ರಾ ಮಾಡ್ತಕ್ಕಂಥದ್ದು. ಶೇಪ್ ಬೇಕಾಗಿದೆ ಶೇಪನ್ನು ಏನು ಮಾಡ್ಬೋದಪ್ಪ ಅಂದರೆ ಡ್ರಾ ಮಾಡ್ತಕ್ಕಂಥ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ ಪಿಕ್ಚರ್ ನಾವು ಇನ್ಸರ್ಟ್ ಮಾಡಿದ ಮೇಲೆ ಒಂದು ಪ್ಲೇಸಿಂದ ಬೇರೆ ಪ್ಲೇಸಿಗೆ ಏನಾಗ್ತೈತಪ್ಪ ಅಂದರೆ ಅದು ಈಸಿಯಾಗಿ ಮೂವ್ ಆಗ್ತಿದ್ದಿಲ್ಲ. ಅದೇ ರೀತಿ ತಮ್ಗೆ ಏನಾದರೂ ಸೊ ಈ ಶೇಪ್ ಹಾಕಿದ ಕೂಡ ಏನಪ್ಪ ಅಂದರೆ ಮೂವ್ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಅರೇಂಜಲ್ಲಿ ಏನಪ್ಪ ಅಂದರೆ ವ್ಯಾಪ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೈಟ್ ಅಂತ ಕ್ಲಿಕ್ ಮಾಡಿ. ಅವಾಗ ಏನಾಗುತ್ತಪ್ಪ ಅಂದರೆ ಆಟೋಮೆಟಿಕ್ ಆಗಿ ಮೂವ್ ಆಗುತ್ತೆ. ಸೊ ಆದರೆ ಓಕೆ, ಆಗದೆ ಹೋದರೆ ಏನಪ್ಪ ಅಂದರೆ ಈ ಆಪ್ಷನನ್ನು ತಾವು ಯೂಸ್ ಮಾಡಬಹುದು. ನೆಕ್ಸ್ಟ್ ಒನ್ ಏನಪ್ಪ ಅಂದರೆ ಮತ್ತೆ ತಮಗೆ ಬೇರೆ ಶೇಪ್ ಬೇಕಾಗಿತ್ತಂದ್ರೂ ಕೂಡ ಬೇರೆ ಶೇಪ್ಗಳನ್ನು ತೋರ್ತಕ್ಕಂಥದ್ದು. ಇಲ್ಲಿ ಏನಿದೆಯಪ್ಪ ಅಂದರೆ ಫಸ್ಟ್ ಒನ್ ಎಡಿಟ್ ಶೇಪ್ ಇದೆ. ಶೇಪ್ ಅಂದರೆ ಏನಪ್ಪ ಅಂದರೆ ಇಲ್ಲಿ ಇರ್ತಕ್ಕಂಥ ಶೇಪನ್ನು ಬಿಟ್ಬಿಟ್ಟು ಚೇಂಜ್ ಶೇಪ್ ಮಾಡ್ತಕ್ಕಂಥ. ನಾನು ಅದನ್ನು ತೆಗೆದುಬಿಟ್ಟು ಬೇರೆದು ತಗೋತೀನಿ. ಅವಾಗ ಏನಾಗುತ್ತಪ್ಪ ಅಂದರೆ ಬೇರೆ ಶೇಪ್ ಏನಾಗುತ್ತಪ್ಪ ಅಂದರೆ ಇನ್ಸರ್ಟ್ ಆಗುತ್ತೆ. ತಾವೇನಾದರೂ ಸೆಮಿನಾರ್ ಇರ್ಬೋದು, ಪ್ರಾಜೆಕ್ಟ್ ಇರ್ಬೋದು ಅಥವಾ ಏನಪ್ಪ ಅಂದರೆ ಕ್ವಶನ್ ಪೇಪರ್ ರೆಡಿ ಮಾಡ್ತಾ ಇರ್ಬೋದು. ಅಂಥ ಮೂಮೆಂಟಲ್ಲಿ ಏನಪ್ಪ ಅಂದರೆ ಈ ಶೇಪ್ಗಳು ತಮ್ಗೆ ಏನಾಗ್ತಾವಪ್ಪ ಅಂದರೆ ಯೂಸ್ ಆಗ್ತವೆ. ನಿಮ್ಗೆ ಯಾವ ಶೇಪ್ ಬೇಕಾಗಿದೆ ಒಂದು ಶೇಪನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ಟೆಕ್ಸ್ಟ್ ಬಾಕ್ಸ್. ಈ ಟೆಕ್ಸ್ಟ್ ಬಾಕ್ಸ್ ಬಗ್ಗೆ ಮತ್ತೆ ಏನಪ್ಪ ಅಂದರೆ ಇದು ಶೇಪ್ಸ್ ಆದಮೇಲೆ ಹೇಳ್ತೀನಿ. ಟೆಕ್ಸ್ಟ್ ಬಾಕ್ಸ್ ಅಂದರೆ ಏನಂತ ಹೇಳಿ. ಅದಾದಮೇಲೆ ಇದರಲ್ಲಿ ಕಲರ್ ಫಿಲ್ ಮಾಡ್ತಿದ್ರೆ ಅಂದರೆ ಯಾವ ಕಲರ್ ಬೇಕಾಗಿದೆ. ಇಲ್ಲಿ ವೆರೈಟೀಸ್ ಆಫ್ ಏನು ಮಾಡಿದಾರಪ್ಪ ಅಂದರೆ ಕಲರನ್ನು ಕೊಟ್ಟಿದ್ದಾರೆ. ಸೊ ತಮ್ಗೆ ಯಾವ ಕಲರ್ ಬೇಕು ಒಂದು ಮೇಲೆ ಕ್ಲಿಕ್ ಮಾಡಿದರೆ ಆ ಕಲರ್ ಏನಾಗುತ್ತಪ್ಪ ಅಂದರೆ ಫೀಲ್ ಆಗುತ್ತೆ. ಯಾವ್ದು ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಇದರಲ್ಲಿ ತಮ್ಗೆ ಯಾವ್ದು ಬೇಕೋ ಒಂದ್ರ ಮೇಲೆ ಪ್ರೆಸ್ ಮಾಡ್ತಕ್ಕ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ಇಲ್ಲಿ ಅದರ್ ಥೀಮ್ ಫೈಲ್ಸ್ ಅಂದರೆ ಅದನ್ನು ಬಿಟ್ಬಿಟ್ಟು ಕೂಡ ಮತ್ತೆ ಬೇರೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮತ್ತು ಸಿಂಗಲ್ ಕಲರಲ್ಲಿ ಚೇಂಜಸ್ ಕೊಟ್ಟಿದ್ದಾರೆ. ತಮ್ಗೆ ಯಾವ್ದು ಬೇಕಾಗಿದೆ ಚಾಯ್ಸ್ ಇರ್ತನ ತಗೊಳ್ಳಿ, ಇನ್ಸರ್ಟ್ ಮಾಡಿ. ಸೊ ಇದ್ರದ್ದು ಸೈಜ್ ಬಿಗ್ಗರ್ ಮತ್ತು ಸ್ಮಾಲರ್ ಮಾಡ್ತಿದ್ದೆ ಅಂದರೂ ಕೂಡ ಏನು ಮಾಡ್ಬೋದು ಇಲ್ಲಿ ನಮಗೆ ಟೋಟಲ್ ಏನಿದೆಯಪ್ಪ 8 ಬಾರ್ಡರ್ ಬರ್ತವೆ. 8 ಪಾಯಿಂಟ್ಸ್ ಬರ್ತವೆ. ನಾಟ್ ಬಾರ್ಡರ್ಸ್ ದಟ್ ಈಸ್ ಏನಪ್ಪ ಅಂದರೆ 8 ಪಾಯಿಂಟ್ಗಳು ಬರ್ತವೆ. ಸೊ 8 ಪಾಯಿಂಟಲ್ಲಿ ತಾವು ಕರ್ಸರನ್ನು ಒಯ್ದುಬಿಟ್ಟು ಈ ರೀತಿ ರೀಸೈಜ್ ಮಾಡಬಹುದು. ಸೊ ಬಿಗ್ಗರ್ ಬೇಕು ಬಿಗ್ಗರ್ ಮಾಡ್ಕೊಳ್ಳಿ ಅಥವಾ ಸ್ಮಾಲರ್ ಬೇಕು ಸ್ಮಾಲರ್ ಮಾಡ್ಕೊಳ್ಳಿ. ತಮ್ಮ ಮೌಸ್ ಪಾಯಿಂಟರ್ ಏನಾಗುತ್ತಪ್ಪ ಅಂದರೆ ಈ ರೀತಿ ಚೇಂಜಸ್ ಆಗುತ್ತೆ. ಸೊ ಚೇಂಜಸ್ ಆದ ತಕ್ಷಣ ಏನು ಮಾಡ್ಬೋದಪ್ಪ ಅಂದ್ರೆ ನೀವು ಚೇಂಜಸ್ ಮಾಡ್ತಕ್ಕಂಥ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ಅದಾದಮೇಲೆ ಶೇಪ್ ಫಿಲ್ ಇದೆ. ಇಲ್ಲಿ ಕೂಡ ಕಲರ್ಸ್ ವೆರೈಟೀಸ್ ಆಫ್ ಕಲರ್ ಅದಾವೆ. ತಮ್ಗೆ ಯಾವ ಕಲರ್ ಬೇಕಾಗಿದೆ ಆ ಕಲರನ್ನು ತಗೊಳ್ತಕ್ಕಂಥದ್ದು ತಗೊಳ್ಳಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ಇನ್ಸರ್ಟ್ ಪಿಕ್ಚರ್. ನೋ ಫಿಲ್ ಅಂತ ಇದೆ. ನೋ ಫಿಲ್ ಅಂದರೆ ಯಾವುದೇ ರೀತಿಯ ಕಲರ್ ಇರೋದಿಲ್ಲ. ಸೊ ಈ ಕಲರ್ ಏನಪ್ಪ ಅಂದ್ರೆ ನಾವು ಫಿಲ್ ಮಾಡಂಗಿಲ್ಲ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ಮೋರ್ ಫಿಲ್ ಕಲರ್ಸ್. ಅದನ್ನು ಇಲ್ಲಿ ಇರ್ತಕ್ಕಂಥ ಕಲರ್ಗಳನ್ನು ಬಿಟ್ಬಿಟ್ಟು ಬೇರೆ ಕಲರ್ಗಳು ಬರ್ತವೆ. ಇಲ್ಲಿ ಜಾಸ್ತಿ ಕಲರ್ಸು ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನು ಮಾಡ್ಬೇಕಪ್ಪ ಅಂದರೆ ನೀವು ಲೈಟರ್ ಬೇಕಪ್ಪ ಅಂದರೆ ಮೇಲ್ಗಡೆ ತೊಗೋಬೇಕು ಮತ್ತು ಡಾರ್ಕರ್ ಬೇಕಂದರೆ ಕೆಳಗಡೆ ತೊಗೋಬೇಕು. ಇದು ಏನಾಗುತ್ತಪ್ಪ ಅಂದರೆ ತಮಗೆ ಇಲ್ಲಿ ಬಂದ್ಬಿಟ್ಟು ಸೊ ಯಾವ ಕಲರ್ ಬೇಕಾಗಿದೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಅಂತಕ್ಕಂಥ. ಏನಾಗುತ್ತಪ್ಪ ಅಂದರೆ ಆ ಕಲರ್ ಅಪ್ಲೈ ಆಗುತ್ತೆ ನಿಮ್ಗೆ ಓನ್ ಚಾಯ್ಸ್ ಕಲರ್. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ಪಿಕ್ಚರ್ ಇದೆ. ಅಂದರೆ ನೋಡಿ ನಮಗೆ ಓನ್ ಪಿಕ್ಚರನ್ನು ಇದರಲ್ಲಿ ಏನು ಮಾಡೋದಿದೆ ಅಂದರೆ ಇನ್ಸರ್ಟ್ ಮಾಡೋದು. ಶೇಪಲ್ಲಿ ಪಿಕ್ಚರನ್ನು ಇನ್ಸರ್ಟ್ ಮಾಡಿ ಬರೀ ಪಿಕ್ಚರ್ ಇರ್ತಕ್ಕಂಥದ್ದು ಅದು ಬೇರೆ ಆಪ್ಷನ್. ಮತ್ತು ನನಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಏನು ಮಾಡ್ತಕ್ಕಂಥದ್ದು
ಇನ್ಸರ್ಟ್ ಮಾಡ್ತಕ್ಕಂಥದ್ದು. ಪಿಕ್ಚರ್ ಅಂತ ಕ್ಲಿಕ್ ಮಾಡಿ. ಸೊ ನಾನು 2 ಡೌನ್ಲೋಡ್ ಮಾಡಿ ಇಟ್ಟಿದ್ದೀವಿ. ಒನ್ ಈಸ್ ಕೀಬೋರ್ಡ್ ಅಂಡ್ ಒನ್ ಈಸ್ ಮೌಸ್. ಇದರಲ್ಲಿ ನಮ್ಗೆ ಯಾವ್ದು ಬೇಕೋ ಅದನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಇನ್ಸರ್ಟ್ ಮಾಡ್ತೀವಿ. ನೋಡಿ, ಇದು ಯಾವಾಗ ನೀವು ಪಿಕ್ಚರ್ ಇನ್ಸರ್ಟ್ ಮಾಡ್ತೀರೋ ಮತ್ತೆ ಇನ್ನೂ ಒಂದು ಫಾರ್ಮ್ಯಾಟ್ ಬಂತು. ಆಲ್ರೆಡಿ ಏನಪ್ಪ ಅಂದರೆ ಈ ಫಾರ್ಮ್ಯಾಟ್ ಬಗ್ಗೆ ಏನಪ್ಪ ಅಂದರೆ ನಾನು ಪಿಕ್ಚರ್ ಆಪ್ಷನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಯಾರಾದರೂ ನೋಡಿಲ್ಲ ಅಂದರೆ ಸೊ ಇದಕ್ಕಿಂತ ಮುಂಚಿತವಾಗಿರ್ತಕ್ಕಂಥ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಸೊ ಮತ್ತೆ ಈ ಫಾರ್ಮ್ಯಾಟ್ ಆಪ್ಷನ್ಗೆ ಬನ್ನಿ. ಇದರಲ್ಲಿ ಏನಿದೆಯಪ್ಪ ಅಂದರೆ ಒಂದು ಪಿಕ್ಚರ್ ಆಪ್ಷನ್ ನಾವು ಇನ್ಸರ್ಟ್ ಮಾಡಿದ್ವಿ. ಅದಾದ್ಮೇಲೆ ಏನಿದೆಯಪ್ಪ ಅಂದರೆ ಗ್ರೇಡಿಯಂಟ್. ನೋಡಿ, ಲೊಕೇಶನ್ ಎಲ್ಲಿರುತ್ತೆ ಆ ಲೊಕೇಶನಿಂದ ತಾವು ತಗೋಬಹುದು. ಪಿಕ್ಚರ್ ಅಂತ ಕ್ಲಿಕ್ ಪೋಸ್ ನಿಮ್ಮದು ಡಿ ಡ್ರೈವ್ ಅಲ್ಲಿದೆ, ಡಾಕ್ಯುಮೆಂಟ್ಸ್ ಅಲ್ಲಿ, ನೋಟ್ಸ್ ಅಲ್ಲಿ ಎಲ್ಲಿದೆ ಅಲ್ಲಿಂದ ತಾವು ಏನು ಮಾಡೋಣ ಇನ್ಸರ್ಟ್ ಮಾಡ್ತಕ್ಕಂಥ ಕ್ಲಿಕ್ ದೇರ್. ಆ ಪಿಕ್ಚರ್ ಏನಾಗುತ್ತಪ್ಪ ಅಂದರೆ ಇನ್ಸರ್ಟ್ ಮಾಡುತ್ತೆ. ಸೊ ಫಸ್ಟ್ ನೀವು ಕಂಪ್ಯೂಟರಲ್ಲಿ ಎಲ್ಲಿ ಇಟ್ಟಿದ್ದೀರಾ ಅದನ್ನು ಲೊಕೇಶನ್ ನೋಡ್ಕೊಳ್ಳಿ. ನಾನೇನು ಮಾಡಿದ್ದೀನಪ್ಪ ಅಂದರೆ ಡೆಸ್ಕ್ಟಾಪ್ ಮೇಲೆ ಇಟ್ಟಿದ್ದೀನಿ. ಸೊ ಈ ಡೆಸ್ಕ್ಟಾಪ್ ಮೇಲಿಂದ ಏನು ಮಾಡಿದ್ದೀನಪ್ಪ ಅಂದರೆ ಪಿಕ್ಚರನ್ನು ಇನ್ಸರ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆ ಅದಾದಮೇಲೆ ಗ್ರೇಡಿಯಂಟ್ ಇದೆ ಅಂದರೆ ಕಲರ್ ಇದೆ ಮತ್ತೆ. ಸೊ ಒಂದು ಕಲರ್ ಏನಪ್ಪ ಅಂದರೆ ಸೊ ವೆರೈಟೀಸ್ ಆಫ್ ಡಿಸೈನ್ ಕೊಟ್ಟಿದ್ದಾರೆ. ಲೈಟ್ ವೇರಿಯೇಷನ್ ಅಂದರೆ ಸೊ ಬೆಳಕನ್ನು ಹರಿಸಿದಾಗ ಒಂದು ಕಲರಲ್ಲಿ ನಾವು ಬೆಳಕನ್ನು ಹರಿಸಿದಾಗ ಅವಾಗ ಏನಾಗುತ್ತಪ್ಪ ಅಪ್ಪರ್ ಡಯಾಗ್ನಲ್ ಫ್ರಾಮ್ ಕಾರ್ನರ್ ಫ್ರಾಮ್ ಸೆಂಟರ್. ಸೊ ಟೋಟಲಿ 8 ಅಥವಾ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ ನೋಡಿ 5 ಪ್ಲಸ್ 10 ಪ್ಲಸ್ 3 13 ಕಲರ್ಸ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ಸೊ ಡಿಫ್ರೆಂಟ್ ವೇಯಲ್ಲಿ ಲೈಟನ್ನು ನಾವು ಮೂವ್ ಮಾಡಿದ ಮೇಲೆ ಆ ಕಲರಲ್ಲಿ ಅವಾಗ ಏನಾಗುತ್ತಪ್ಪ ಅಂದರೆ ಇಷ್ಟು ವೆರೈಟೀಸ್ ಆಫ್ ಕಲರ್ಗಳು ನಮಗೆ ಬರ್ತವೆ. ಇದರಲ್ಲಿ ತಮಗೆ ಯಾವ್ದು ಬೇಕಾಗಿದೆ ಒಂದು ಚಾಯ್ಸನ್ನು ತಾವು ಮಾಡ್ಕೋಬಹುದು. ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ಅಂದರೆ ಬಂದುಬಿಡುತ್ತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ಅದ್ರ ಕೆಳಗಡೆನೆ ಮತ್ತೆ 3 ಗ್ರೇಡಿಯಂಟ್ ಇದೆ. ಮತ್ತೆ ಕಲರನ್ನು ಚೇಂಜ್ ಮಾಡ್ತಕ್ಕಂಥದ್ದು. ಸೊ ಬೇರೆ ಬೇರೆ ರಿಫ್ಲೆಕ್ಷನ್ಗಳಿದ್ದಾವೆ, ಅವೇ ಇಲ್ಲಿ ಕಂಟಿನ್ಯೂ ಇದ್ದಾವೆ ಮತ್ತೆ ತಮಗೆ ಹೇಳ್ಕೊಡ್ತೆ. ಸೊ ಅದಾದ್ಮೇಲೆ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಟೆಕ್ಸ್ಟೂರ್. ಆಲ್ರೆಡಿ ರೆಡಿಮೇಡ್ ಡಿಸೈನ್ ಇದೆ. ತಮಗೆ ಯಾವ ಡಿಸೈನ್ ಬೇಕಾಗಿದೆ ಆ ಡಿಸೈನನ್ನು ಏನು ಮಾಡ್ಬೇಕಪ್ಪ ಅಂದರೆ ತಾವು ತಗೊಳ್ತಕ್ಕಂಥದ್ದು. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನನ್ನು ನಾವು ಸೊ ಫಿಲ್ ಮಾಡ್ಕೋಬಹುದು. ಕ್ಲಿಕ್ ಮಾಡಿದ ತಕ್ಷಣ ಯಾವ ಡಿಸೈನ್ ಬೇಕಾಗಿದೆ ಆ ಡಿಸೈನ್ ಏನಾಗುತ್ತಪ್ಪ ಅಂದರೆ ಅಪ್ಲೈ ಆಗುತ್ತೆ. ಅದಾದ್ಮೇಲೆ ಏನಿದೆಪ್ಪ ಅಂದರೆ ಶೇಪ್ ಔಟ್ಲೈನ್ ಇದೆ. ಶೇಪ್ ಔಟ್ಲೈನ್ ಅಂದರೆ ಏನಪ್ಪ ಅಂದರೆ ಈಗ ಬಂದ್ಬಿಟ್ಟು ಇಲ್ಲಿ ಬಾರ್ಡರ್ ಕಲರ್ ಇದೆ, ನಮಗೆ ಲೈನ್ ಏನಿದೆ ಅಲ್ಲ ಅದನ್ನು ಏನಪ್ಪ ಅಂದರೆ ಅಪ್ಲೈ ಮಾಡ್ತಕ್ಕಂಥ ಔಟ್ಲೈನ್ ಏನಪ್ಪ ಅಂದರೆ ಫಸ್ಟ್ ಒಂದು ವೇಟ್ ಜಾಸ್ತಿ ಅವಾಗ ಗೊತ್ತಾಗುತ್ತೆ. ನೋಡಿ, ಇದೇನಿದೆಯಪ್ಪ ಅಂದರೆ ನಮಗೆ ವೇಟ್ ಜಾಸ್ತಿ ತಗೊಂಡೆ ಅಂದರೆ ಔಟ್ಲೈನಲ್ಲಿ ನಮಗೆ ಕಾಣಿಸ್ತಾ ಇದೆ. ಆ ಪಿಕ್ಚರ್ ಬಗ್ಗೆ ಏನಪ್ಪ ಅಂದರೆ ಈ ಔಟ್ಲೈನ್ ಏನಾಗುತ್ತಪ್ಪ ಅಂದರೆ ಕಾಣಿಸುತ್ತೆ. ನಿಮ್ಗೆ ಎಷ್ಟು ಬೇಕಾಗಿದೆ ಅಷ್ಟು ಏನು ಮಾಡ್ಬೋದಪ್ಪ ಅಂದರೆ ತಾವು ತಗೋಬಹುದು. 3 ಲೈನ್ಸ್ ಕೂಡ ಇದ್ದಾವೆ. ಮತ್ತೆ ಕ್ಲಿಕ್ ಮಾಡಿ ಇದರಲ್ಲಿ ಕೂಡ ಮತ್ತೆ ವೆರೈಟೀಸ್ ಆಫ್ ಲೈನ್ಗಳು ಬರ್ತವೆ. ಡ್ಯಾಶಸ್ ಕೂಡ ತಗೋಬಹುದು. ಕ್ಲಿಕ್ ಮಾಡಿ ಡ್ಯಾಶಸ್ ಏನಾಗ್ತಾವೆ ಚೇಂಜಸ್ ಆಗ್ತವೆ. ಪ್ಲೇನ್ ಬೇಕಾಗಿತ್ತು ಪ್ಲೇನ್. ಮತ್ತೆ ಇದು ಕೂಡ ಏನು ಮಾಡ್ಬೋದಪ್ಪ ಅಂದ್ರೆ ನೀವು ಕಲರನ್ನು ಕೊಡ್ಬೋದು ಔಟ್ಲೈನಿಗೆ. ಜಸ್ಟ್ ಕ್ಲಿಕ್ ಮಾಡಿ ಅದು ಶೇಪ್ ಫಿಲ್ ಯಾವ ರೀತಿ ಮಾಡಿದ್ರೆ ಅದೇ ರೀತಿ ಕಲರ್ಗಳನ್ನು ಕೊಡ್ತಕ್ಕಂಥದ್ದು. ಇದಕ್ಕೆ ರಿಲೇಟೆಡ್ ಶೇಪ್ ಇತ್ತು, ಔಟ್ಲೈನಿಗೆ ರಿಲೇಟೆಡ್ ಇದೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ಶೇಪ್ ಎಫೆಕ್ಟ್ ಇದೆ. ಶೇಪ್ ಎಫೆಕ್ಟ್ ಅಂದರೆ ನಾವು ಏನೇನು ಚೇಂಜಸ್ ಮಾಡ್ತೀವಿ ಅದು ಎದಕ್ಕೆ ಅಪ್ಲೈ ಆಗುತ್ತಪ್ಪ ಅಂದರೆ ಶೇಪಿಗೆ ಆಗುತ್ತೆ. ಕ್ಲಿಕ್ ಮಾಡಿ ರೀಸೆಟ್ ಮೇಲೆ ನೋಡಿ ಮತ್ತೆ ನೋಡಿ ಚೇಂಜಸ್ ಮಾಡಿ. ಸೊ ಏನಾಗುತ್ತಪ್ಪ ಅಂದರೆ ಇದು ಮಾಡಿಫಿಕೇಶನ್ ಆಗುತ್ತೆ. ಅಂದರೆ ಏನಪ್ಪ ಅಂದರೆ ಬಂದ್ಬಿಟ್ಟು ಎಫೆಕ್ಟ್ ಕೊಡ್ತಕ್ಕಂಥದ್ದು. ಅದೇ ರೀತಿ ಶಾಡೋ ಬೇಕಪ್ಪ ಅಂದರೆ ಶಾಡೋ ಕೂಡ ತಗೊಳ್ತಕ್ಕಂಥದ್ದು. ಈಗ ಕ್ಲಿಕ್ ಮಾಡಿಬಿಟ್ಟು ನೋಡಿ ಶಾಡೋ ಆಪ್ಷನನ್ನು ಚೇಂಜಸ್ ಆಗುತ್ತೆ ಮಾಡಿ. ಸೊ ಇಷ್ಟು ವೆರೈಟೀಸ್ ಆಫ್ ಏನಿದಾವಪ್ಪ ಅಂದರೆ ಇಲ್ಲಿ ಶಾಡೋಸ್ ಕೂಡ ತಮ್ಗೆ ಯಾವ್ದು ಬೇಕಾಗಿದೆ ಒಂದನ್ನು ಅಪ್ಲೈ ಮಾಡಿ. ಒಂದು ಬಂದ್ಬಿಟ್ಟು ಸೊ ಗ್ಲೋ ಇದೆ. ಇದೇ ರೀತಿ ಏನಪ್ಪ ಅಂದರೆ ಪರ್ಟಿಕ್ಯುಲರ್ಲಿ ಪಿಕ್ಚರ್ಗೆ ತಾವು ಯಾವ ರೀತಿ ಅಪ್ಲೈ ಮಾಡಿದ್ದೀರಾ ಅದೇ ರೀತಿ ಏನಾಗುತ್ತಪ್ಪ ಚೇಂಜಸ್ ಅದಾವೆ. ಒಂದು ಏನಪ್ಪ ಅಂದರೆ ತಾವು ಅಪ್ಲೈ ಮಾಡಿಬಿಟ್ಟು ನೋಡಬಹುದು. ಜಸ್ಟ್ ಇಟ್ ಈಸ್ ಫಾರ್ ಮಾಡಿಫಿಕೇಶನ್ ಪರ್ಪಸ್. ಸೊ ನಮ್ದು ಏನಪ್ಪ ಅಂದರೆ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಇರ್ಬೋದು, ಸೆಮಿನಾರಲ್ಲಿ ಮಾಡ್ತಕ್ಕಂಥ ನಮ್ಮದು ಪ್ರಿಪ್ರೇಷನ್ ಇರ್ಬೋದು, ಅದೇನಾಗಿ ಸ್ವಲ್ಪ ನೀಟಾಗಿ ಕಾಣಿಸ್ತಕ್ಕಂಥದ್ದು, ಮಾಡಿಫೈ ಆಗಿ ಕಾಣಿಸ್ತಕ್ಕಂಥದ್ದು. ಅದಕ್ಕೋಸ್ಕರ ಏನಪ್ಪ ಅಂದರೆ ಎಫೆಕ್ಟನ್ನು ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ವರ್ಡ್ ಸ್ಟೈಲ್. ಅಂದರೆ ಪ್ರೆಸೆಂಟ್ ಏನಿದೆಯಪ್ಪ ಅಂದರೆ ಇದು ಡಿಆಕ್ಟಿವೇಟೆಡ್ ಇದೆ. ಸೊ ಡಿಆಕ್ಟಿವೇಟೆಡ್ ಏನಕ್ಕಿದೆಯಪ್ಪ ಅಂದರೆ ಇದು ಏನಪ್ಪ ಅಂದರೆ ರಿಲೇಟೆಡ್ ಟೆಕ್ಸ್ಟ್. ಅಂದರೆ ನಾನು ಇಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ಶೇಪನ್ನು ಅಪ್ಲೈ ಮಾಡಿದ್ದೀನಿ, ಟೆಕ್ಸ್ಟನ್ನು ಅಪ್ಲೈ ಮಾಡಿಲ್ಲ. ಸೊ ಯಾವಾಗ ನಾನು ಇದು ವರ್ಡ್ ಆರ್ಟನ್ನು ತಗೋತೀನಿ ಅಥವಾ ನಾನು ಏನಾದರೂ ಟೆಕ್ಸ್ಟನ್ನು ಟೈಪ್ ಮಾಡಿದರೆ ಏನಾಗುತ್ತಪ್ಪ ಅಂದರೆ ಆ್ಯಕ್ಟಿವೇಟ್ ಆಗುತ್ತೆ. ಪ್ರೆಸೆಂಟ್ ಏನಿದೆಯಪ್ಪ ಅಂದರೆ ಅದು ಡಿಆಕ್ಟಿವೇಟ್ ಇದೆ. ವರ್ಡ್ ಆರ್ಟ್ ಬಂದಮೇಲೆ ಮತ್ತೆ ಸೊ ಅದು ಏನಾಗುತ್ತಪ್ಪ ಅಂದರೆ ರಿಪಿಟೇಷನು ಆಗುತ್ತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ಪೊಸಿಷನ್. ತಮ್ಮದು ಶೇಪ್ ಪೊಸಿಷನ್ ಎಲ್ಲಿ ಬೇಕಾಗಿದೆ ಅಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ನಾವು ಈಸಿಯಾಗಿ ಮೂವ್ ಮಾಡ್ತಕ್ಕಂಥದ್ದು. ಸೊ ಸೇಮ್ ಪ್ರೊಸೀಜರ್. ಮತ್ತು ಟಾಪಲ್ಲಿ ಲೆಫ್ಟ್, ಸೆಂಟರ್ ಆ್ಯಂಡ್ ರೈಟ್, ಮಿಡಲ್ ಸೆಂಟರ್ ರೈಟ್, ಬಾಟಮಲ್ಲಿ ಲೆಫ್ಟ್, ಸೆಂಟರ್ ಆ್ಯಂಡ್ ರೈಟ್. ತಮ್ಗೆ ಎಲ್ಲಿ ಬೇಕಾಗಿದೆ ಅಂದರೆ ತಾವು ಪೊಸಿಷನನ್ನು ತೊತ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ವ್ಯಾಪ್ ಟೆಕ್ಸ್ಟ್ ಇದೆ. ವ್ಯಾಪ್ ಟೆಕ್ಸ್ಟಲ್ಲಿ ಏನಪ್ಪ ಅಂದರೆ ಟೈಟ್ ಇದೆ ಮತ್ತು ಸುತ್ತರು. ಇದರಲ್ಲಿ ಏನಪ್ಪ ಅಂದರೆ ಹ್ಯಾಂಡ್ ಟೆಕ್ಸ್ಟ್,
ಸೊ ಟೋಟಲಿ ಇಷ್ಟು ಆಪ್ಷನ್ಸ್ ಇದ್ದಾವೆ, ಒಂದು ಕ್ಲಿಕ್ ಮಾಡಿ ನೋಡಿ ಏನಾದರೂ ಚೇಂಜಸ್ ಆಗುತ್ತಾ ಅಂತ ಹೇಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಇದರಲ್ಲಿ ಸೊ ಮೂವ್ ಮಾಡೋ ಸಲುವಾಗಿ ಏನಪ್ಪ ಅಂದರೆ ಟೈಟ್ ಆಪ್ಷನ್ ಅಂದರೆ ಯೂಸ್ ಆಗುತ್ತೆ. ಟರ್ನ್ ಬ್ಯಾಕ್, ಬ್ರಿಂಗ್ ಫ್ರಂಟ್ ಆಲ್ರೆಡಿ ಪಿಕ್ಚರಲ್ಲಿ ಇದನ್ನು ಅರೇಂಜ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇಲ್ಲೊಂದು ಇನ್ನೊಂದು ಇದೆ, ಏನಿದೆಪ್ಪ ಅಂದರೆ ನಮಗೆ ರೊಟೇಟ್ ಅಂತ ಇದೆ, ಮತ್ತು ಗ್ರೂಪ್ ಅಲೈನ್ ಅಂತೂ ಹೀಗೆ ಪ್ರೆಸೆಂಟ್ ಹೇಳಿದೆ, ಲೆಫ್ಟ್ ಸೆಂಟರ್ ಆ್ಯಂಡ್ ರೈಟ್. ಗ್ರೂಪ್ ಏನಿದೆಪ್ಪ ಅಂದರೆ ಡಿಆಕ್ಟಿವೇಟೆಡ್ ಇದೆ. ಇದನ್ನು ಆ್ಯಕ್ಟಿವೇಟ್ ಮಾಡಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂದರೆ ಮತ್ತೆ ತಾವು ಸೊ ಬೇರೆ ಶೇಪ್ಗಳನ್ನು ಫಿಲ್ ಮಾಡಬೇಕು. ನೋಡಿ ಶೇಪ್ಗಳನ್ನು ಸೊ ಟೋಟಲಿ ಇಲ್ಲಿ ಎಷ್ಟಾಗಿದ್ದಾವಪ್ಪ ಅಂದರೆ 4 ಶೇಪ್ ಆಗಿದ್ದಾವೆ. ಸೊ ಇವು 4 ಎಟ್ ಎ ಟೈಮ್ ತಾವು ಏನಾದರೂ ಸೆಲೆಕ್ಟ್ ಮಾಡಬೇಕಾಗಿತ್ತು ಅಂದರೆ ಒಂದು ಗ್ರೂಪ್ ಮಾಡ್ತಕ್ಕಂಥದ್ದು. ಗ್ರೂಪ್ ಅಂದರೆ ಏನು ಎದಕ್ಕೆ ಕರಿತೀವಪ್ಪ ಅಂದರೆ ನಾವು ಬಂದುಬಿಟ್ಟು ಸೊ ಟೀಮ್ ವರ್ಕ್ ಅಂತಕ್ಕಂಥದ್ದು ಅಥವಾ ಟೀಮ್ ಅಂತಕ್ಕಂಥ. ಸೊ ಏನು ವಾಲಿಬಾಲ್ ಟೀಮ್ ಇರ್ಬೋದು, ಕ್ರಿಕೆಟ್ ಟೀಮ್ ಇರ್ಬೋದು, ಯಾವ ಒಂದೇ ಗ್ರೂಪನ್ನು ನಾವು ಏನು ಮಾಡ್ಕೋಬಹುದಪ್ಪ ಅಂದರೆ ತಗೊಳ್ತಕ್ಕಂಥ. ಕೀಬೋರ್ಡಿಂದ ಕಂಟ್ರೋಲ್ ಕೀಯನ್ನು ಪ್ರೆಸ್ ಮಾಡಿಬಿಟ್ಟು ಏನಪ್ಪ ಅಂದರೆ ತಾವು ಸೆಲೆಕ್ಟ್ ಮಾಡ್ತಕ್ಕಂಥದ್ದು. ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಗ್ರೂಪಿಗೆ ಏನಾಗಿದೆ ಅಂದರೆ ಆ್ಯಕ್ಟಿವ್ ಆಗಿದೆ. ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ನೀವು ಏನೇ ಮೂವ್ ಮಾಡಿದ್ರು ಕೂಡ ಏನಾಗುತ್ತಪ್ಪ ಅಂದರೆ 4 ಶೇಪ್ಗಳು ಏನಾಗ್ತಾವಪ್ಪ ಅಂದರೆ ಮೂವ್ ಆಗ್ತವೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಗ್ರೂಪ್ ಅಂತ ಕರಿತೀವಿ. ಸೊ ಮತ್ತೆ ಇದಕ್ಕೆ ಚೇಂಜಸ್ ಮಾಡೋದಿದ್ರೆ ಏನು ಮಾಡ್ಬೇಕಪ್ಪ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅನ್ಗ್ರೂಪ್ ಅಂತ ಕ್ಲಿಕ್ ಮಾಡ್ಬೇಕು. ಅನ್ಗ್ರೂಪ್ ಅಂತ ಕ್ಲಿಕ್ ಮಾಡಿದರೆ ಏನಾಗುತ್ತಪ್ಪ ಅಂದರೆ ಸೊ ಮತ್ತೆ ಆ್ಯಸ್ ಇಟ್ ಈಸ್ ಏನಾಗುತ್ತಪ್ಪ ಅಂದರೆ ಸಿಂಗಲ್ ಆಗುತ್ತೆ. ಅದಾದಮೇಲೆ ಏನಪ್ಪ ಅಂದರೆ ಗ್ರೂಪ್ ಆದಮೇಲೆ ಗ್ರೂಪ್ ಆ್ಯಂಡ್ ಅನ್ಗ್ರೂಪ್. ಕೀಬೋರ್ಡಿಂದ ಏನು ಹೇಳಿದೆ ನಾನು, ಕಂಟ್ರೋಲ್ ಕೀಯನ್ನು ಪ್ರೆಸ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ತಕ್ಕಂಥ. ಕ್ಲಿಕ್ ಮಾಡಿಬಿಟ್ಟು ಗ್ರೂಪ್ ಮಾಡ್ತಕ್ಕಂಥ. ಸೊ ಈಸಿಯಾಗಿ ಏನಾಗುತ್ತಪ್ಪ ಅಂದರೆ ಇದು ಒಂದು ಪ್ಲೇಸಿಂದ ಬೇರೆ ಪ್ಲೇಸಿಗೆ ಏನಾಗುತ್ತಪ್ಪ ಅಂದರೆ ಬಂದುಬಿಟ್ಟು ಮೂವ್ ಆಗುತ್ತೆ. ಅಂದರೆ ಎಟ್ ಎ ಟೈಮ್ 4 ಕೂಡ ಆಗ್ತಾವೆ. ಇದಕ್ಕಿಂತ ಜಾಸ್ತಿ ಶೇಪ್ಗಳು ಕೂಡ ಇದ್ದರೆ ಕೂಡ ಏನಾಗ್ತಾವಪ್ಪ ಅಂದರೆ ನಾವು ಈಸಿಯಾಗಿ ಮೂವ್ ಮಾಡ್ತಕ್ಕಂಥದ್ದು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ಕ್ಲಾಸ್ ಬಂದುಬಿಟ್ಟು ಇಷ್ಟು. ಸೊ ಯಾರಾದರೂ ನಮ್ಮ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ.